ಪಾನಕ ಮಾತ್ರ ಅಲ್ಲ, ನೀನು ನೀರು ಕೂಡ ಕುಡಿಯೋ ಹಾಗಿಲ್ಲ. ಯಾಕಂದ್ರೆ ನೀನು ತಪ್ಪು ಮಾಡಿದ್ಯಾ ಅಲ್ವಾ? ನಿನ್ನ ನೋಡಿದ್ರೆ ನಂಗೆ ಪಾಪ ಅನ್ನಿಸ್ತಿದೆ. ಆದ್ರೆ ನನ್ನ ಕೈಯಲ್ಲಿ ಏನಿದೆ? ಸಹಾಯ ಮಾಡಿದ್ರೆ ಅಮ್ಮ ಸುಮ್ಮನಿರಲ್ಲ ಅಲ್ವಾ? ನೀರು 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 ಅಯ್ಯೋ ದೇವ್ರೆ, ಇವಳು ಕೆಳಗ್ ಬೀಳ್ದೆ ಹೇಗ್ ನಿಂತಿದ್ದಾಳೆ? ವಾಲಿದ್ರು ಕೆಳಗ್ ಬೀಳ್ತಿಲ್ವಲ್ಲ? ಇದು ಹೇಗ್ ಸಾಧ್ಯ? ಅಯ್ಯಯ್ಯಪ್ಪ, ಏ ಸಕ್ಕು, ನೀನು ಆ ತರ ಹೇಗ್ ನಿಂತಿದ್ದೆ? ವಾಲಿದ್ರು ಬೀಳ್ದೆ ಇರೋ ಹಾಗೆ? ಇದೇ ಸಾಧ್ಯ? ಇವಳು ಯಾಕೆ ಕೆಳಗ್ ಬೀಳ್ತಿಲ್ಲ? ಯಾರು 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 ಮಾಡಿದೆ ಹೀಗೆ? ನಿಮ್ಮೆ ಪಾನಕ ನಮ್ಮ ಮುಖದ ಮೇಲೆ ಇರ್ತಿದ್ ಯಾರು? ಯಾರು ಮಾಡಿದ್ದು? ಸಕ್ಕು, ನೀನು ಸಕ್ಕು ಹೇಗೆ ಎರ್ಚೋಕ್ ಸಾಧ್ಯ? ಸಕ್ಕು ಹಿಂದೆ ಯಾರಾದ್ರೂ ಇದ್ದಾರ? ನನ್ ಮೇಲೆ ಯಾರು ಎರ್ಚಿತ್ತು? ಆ ಕೋಣೆಲಿರೋ ದುಷ್ಟ ಶಕ್ತಿ ಏನಾದ್ರೂ ಮಂತ್ರ ಹಾಕಿದ್ಯಾ? ಏನಾಯ್ತೆ? ಯಾಕಷ್ಟೊಂದು ಅವಸರದಲ್ಲಿ ನೀರು ಕುಡಿತಿದ್ಯಾ? ನಿನ್ಗೋಸ್ಕರ ಗಂಗಿ ಕೈಯಲ್ಲಿ ಪಾನಕ ಮಾಡಿ ಕಳಿಸದ್ನಲ್ಲ. ನಿಂಬೆ ಹಣ್ಣಿನ ಪಾನಕ ಅಲ್ವಾ? ಹೌದು ಹೌದು, ಅದು ಬಿದ್ದೋಯ್ತು. ಇಲ್ಲ ಇಲ್ಲ ಇಲ್ಲ, ಚೆಲ್ಲೋಯ್ತು. ಇಲ್ಲ ಇಲ್ಲ, ಗಾಳಿಲಿ ಹಾರೋಯ್ತು. ಅರೆ, ನಿನಗೇನಾಯ್ತು? ಯಾಕೆ ಹುಚ್ಚಿ ತರ ಆಡ್ತಿದ್ಯಾ? ಏನಾಯ್ತು? ಯಾಕೆ ಹೀಗ್ ಭಯ ಪಡ್ತಿದ್ಯಾ? ನೀನ್ ಚೆನ್ನಾಗೇ ಇದೆಯಾ ತಾನೆ? ನಾನು ತುಂಬಾ ಚೆನ್ನಾಗಿದ್ದೀನಿ. ಅಲ್ಲ, ನನ್ಗೇನಾಗುತ್ತೆ? ಅದು ಅದೇನಂದ್ರೆ ಹೊರಗಡೆ ಭಯಂಕರವಾಗಿ ಬಿಸಿಲು ಸುಡ್ತಿದೆ ಅಲ್ವಾ? ಎಂತ ಬಿಸ್ಲು. ನಾನು ಸ್ವಲ್ಪ ಹೊತ್ತು ಇಲ್ಲೇ ಕೂತಿರ್ತೀನಿ. ಆದ್ರೆ ಸಕ್ಕುನ ನೋಡ್ತಾ ಇರು ಅಂತ ಅಕ್ಕ ಹೇಳಿದ್ಲಲ್ವಾ? ಅವಳನ್ನ ಹಾಗೆ ಬಿಟ್ಟು ಯಾಕೆ ಬಂದೆ? ಹೋಗಿ ಅವಳ ಪಕ್ಕದಲ್ಲಿ ನಿಂತ್ಕೋ. ನೀನ್ ಇಲ್ಲಿ ಇರ್ಬಾರ್ದು. ಹೋಗು, ಬೇಗ ಹೋಗು. ಅಕ್ಕ ನೋಡಿದ್ರೆ ನಾನೇ ನಿನ್ನ ಒಳಗ್ ಕರ್ದೆ ಅನ್ಕೋತಾಳೆ. ಬೇಡ ಚಿಕ್ಕಮ್ಮ, ಬೇಡ, ನಾನು ಹೋಗಲ್ಲ. ಅಯ್ಯೋ ಚಿಕ್ಕಮ್ಮ, ಇಲ್ಲಿ ಕಿಟಕಿ ಇದೆ ಅಲ್ವಾ? ಕಿಟಕಿಯಿಂದ ನೋಡಿದ್ರೆ ಸಾಕು. ಅಲ್ಲಿ ನೋಡಿ, ಸಕ್ಕು ಕಾಣಿಸ್ತಿದ್ದಾಳೆ. ಭಯ ಪಡ್ಬೇಡ, ನಾನಿಲ್ಲೇ ಅಡ್ಗೆ ಮನೆಯಿಂದ
ಸಕ್ಕುನ ಸರಿಯಾಗಿ ಗಮನಿಸ್ತೀನಿ ನಾನು. ಗಾಬರಿ ಪಡ್ಬೇಡಿ. ಇವಳೊಬ್ಳು ದೊಡ್ಡ ಸುಳ್ಳುಗಾರ್ತಿ. ಇವಳು ಇಲ್ಲಿಗೆ ಯಾಕೆ ಬಂದ್ಲು ಅಂತ ನನಗೆ ಅನುಮಾನ ಬರ್ತಿದೆ. ನಾನು ಹುಷಾರಾಗಿಲ್ಲ ಅಂದ್ರೆ ಇವಳು ಏನಾದ್ರೂ ತಪ್ಪು ಮಾಡಿ ನನ್ ಮೇಲೆ ಹಾಕ್ತಾಳೆ.